ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಿದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಥಂಬ್ನೇಲಲ್ಲಿ ನೋಡಿ ನೀವೆಲ್ಲ ಬಂದಿದ್ದೀರಾ ಅಂತ ಗೊತ್ತು ನನಗೆ. Q&A ಮಾಡೋಣ ಅಂತ ಹೇಳ್ಬಿಟ್ಟು ತುಂಬ ಕ್ವಶನ್ಸ್ ಬಂದಿದೆ ನನಗೆ. ಅದಕ್ಕೆಲ್ಲ ಆನ್ಸರ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಬ್ಲಾಗ್ ಮಾಡೋಣ ಸಪ್ರೇಟು ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಇದು ಸುಮ್ಮನೆ ಎಲ್ರಿಗೂ ನಾನು ರ್ಯಾಂಡಮಾಗಿ ಮೆಸೇಜ್ ಮಾಡೋಕ್ಕಾಗಲ್ಲ, ಒಬ್ಬೊಬ್ಬರಿಗೆ ಮೆಸೇಜ್ ಮಾಡೋಕ್ಕಾಗಲ್ಲ. ಅದಕ್ಕೆ ರ್ಯಾಂಡಮಾಗಿ ಒಂದು ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟು ನಾವು ಕ್ವಶನ್ಸ್ಗಳನ್ನ ಒಂದು ಬುಕ್ಲೆಟಲ್ಲಿ ಬರೆದಿದ್ದೀನಿ. ಸೊ ಒಂದೊಂದೇ ಕ್ವಶನ್ಗೆ ನಾನು ಆನ್ಸರ್ ಮಾಡ್ತಾ ಹೋಗ್ತೀನಿ. ಇನ್ನೂ ಏನಾದರೂ ಕ್ವಶನ್ಸ್ ಇದ್ದರೆ ನನಗೆ ಕೇಳಿ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕ್ಲಾರಿಫೈ ಮಾಡ್ತೀನಿ ಅಂತ ಹೇಳಿದೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಮೇಡಮ್ ಡೌನ್ ಪೇಮೆಂಟ್ನ ಎಷ್ಟು ಮಾಡಬೇಕು ಅಂತ ತುಂಬ ಜನ ಕೇಳ್ತಿದ್ದಾರೆ. ನೀವು ಡೌನ್ ಪೇಮೆಂಟ್ ಎಷ್ಟು ಜಾಸ್ತಿ ಮಾಡ್ತೀರೋ ಅಷ್ಟು ನಿಮಗೆ EMI ಕಡಿಮೆ ಬರುತ್ತೆ. ಸೊ 50,000 ಆದರೂ ಮಾಡ್ಬೋದು, 1 lakh 1.5 lakh ಈ ಥರ ನಿಮಗೆ ಎಷ್ಟು ಅಡ್ಜಸ್ಟ್ ಆಗುತ್ತೋ ಅಷ್ಟೂ ಮಾಡ್ಬೋದು. ನೀವೆಷ್ಟು ಡೌನ್ ಪೇಮೆಂಟ್ ಮಾಡ್ತೀರೋ ಅಷ್ಟು EMI ಕಡಿಮೆ ಆಗುತ್ತೆ ಮತ್ತು ಲೋನ್ ಕೂಡ ಬೇಗ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ರೇಷನ್ ಕಾರ್ಡು ಎಲ್ಲಿದ್ದಿರಬೇಕು ಮೇಡಮ್ ಅಂತ ಕೇಳಿದರೆ, ರೇಷನ್ ಕಾರ್ಡು ಎಲ್ಲಿದ್ದಾದರೂ ಆಗುತ್ತೆ. ಒಟ್ಟಿಗೆ ಬೆಂಗಳೂರು ರೇಷನ್ ಕಾರ್ಡು, ಕರ್ನಾಟಕದ ರೇಷನ್ ಕಾರ್ಡ್ ಆಗಿರಬೇಕು. ನೀವು 5 ವರ್ಷ ಬೆಂಗಳೂರಲ್ಲೇ ಇದ್ದೀವಿ ಅಂತ ಹೇಳಲಿಕ್ಕೆ ವಾಸ ದೃಢೀಕರಣ ಪತ್ರ, ಇನ್ಕಮ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಇವೆರಡೂ ಇರಬೇಕು. ಮತ್ತು ನಿಮ್ಮದೇ ಆದ ಬ್ಯಾಂಕ್ ಅಕೌಂಟ್ ಕೂಡ ಹೊಂದಿರಬೇಕು. ಮತ್ತು ಜೊತೆಗೆ ಆಧಾರ್ ಕಾರ್ಡು. ಇಷ್ಟನ್ನು ನೀವು ಅಪ್ಲೈ ಮಾಡಬೇಕಾದ್ರೆ ಕೊಡಬೇಕಾಗುತ್ತೆ. ಇಷ್ಟು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ರೇಷನ್ ಕಾರ್ಡ್ ಇಲ್ಲಿದ್ರೂ ನಡೆಯುತ್ತೆ. ಮತ್ತು ನೆಕ್ಸ್ಟ್ ಥರ್ಡ್ ಕ್ವಶನ್ಸ್ ಏನಂದರೆ, ಮೇಡಮ್ ನಾವು ಸಿಂಗಲ್ BHKಗೆ ಅಪ್ಲೈ ಮಾಡಿದ್ದೀವಿ ಆಲ್ರೆಡಿ. ಅದಕ್ಕೆ ನಮಗೆ ಅಪ್ಲೈ ಮಾಡಿರೋದು ಅಕ್ನಾಲಜ್ಮೆಂಟ್ ಕೂಡ ಬಂದಿದೆ. ಇವಾಗ ನಾವು ಡಬಲ್ BHKಗೆ ಚೇಂಜ್ ಮಾಡ್ಕೋಬೋದಾ ಅಂತ? ಖಂಡಿತ ಆಗಲ್ಲ. ನಿಮಗೆ ಚೇಂಜು ಮಾಡಿ ಕೊಡೋಕ್ಕಾಗಲ್ಲ ಮತ್ತು ರೀಫಂಡು ಮಾಡಲ್ಲ. ನಾನು ಎಲ್ಲ ವಿಡಿಯೋದಲ್ಲೂ ಮೆನ್ಷನ್ ಮಾಡಿದ್ದೀನಿ. ಮಾಡಿದ್ರೂ ಇಷ್ಟು % ಅಂತ ಹೇಳ್ಬಿಟ್ಟು ಅಮೌಂಟ್ನ ಕಟ್ ಮಾಡಿ ಸರ್ಕಾರದಿಂದ ಕೊಡ್ತಾರೆ. ಸೊ ಅದ್ರ ಬದಲು ತೊಗೊಳ್ಳೋದೇ ಬೆಸ್ಟು. ಆರಾಮಾಗಿ ನೀವು ತೊಗೊಂಬಿಡ್ಬೋದು. ಮತ್ತು ಲೊಕೇಶನ್ನ ಚೇಂಜ್ ಮಾಡ್ಬೋದಾ? ನಾವಿವಾಗ ನೆಲಮಂಗಲದಲ್ಲಿ ಕೆಂಚನಪುರದಲ್ಲಿ ತಗೊಂಡಿದ್ದೀವಿ, ಕೆಂಚನಪುರ ಬಿಟ್ಟು ನೆಲಗುಳಿಲಿ ತಗೋಬೋದಾ? ಈ ಥರ ಕೇಳ್ತಿದ್ದೀರಾ. ಈ ಥರ ಚಾನ್ಸಸ್ ತುಂಬ ಕಡಿಮೆ. ಯಾಕಂದರೆ ಅಪ್ಲಿಕೇಶನು ಫಸ್ಟು ಅಲ್ಲಿ ಎಲ್ಲಿ ಖಾಲಿ ಇದೆ ಅಂತ ಹೇಳ್ಬಿಟ್ಟು ಅವರೇ ಮೆನ್ಷನ್ ಮಾಡಿ ಹೇಳಿರ್ತಾರೆ ನಿಮಗೆ, ಅಲ್ಲಿ ಮಾತ್ರ ಅಪ್ಲಿಕೇಶನ್ ಹಾಕಲಿಕ್ಕೆ. ಹಾಗಾಗಿ ಈ ಥರ ಚಾನ್ಸಸ್ಸು ತುಂಬಾ ಕಡಿಮೆ ಇರುತ್ತೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಎಷ್ಟು ಸ್ಕ್ವೇರ್ ಫೀಟ್ ಬರುತ್ತೆ ಮೇಡಮ್ ಅಂತ ಹೇಳ್ಬಿಟ್ಟು, ಸ್ಕ್ವೇರ್ ಫೀಟ್ ಬಂದ್ಬಿಟ್ಟು ನಿಮಗೆ 600ಗಿಂತ ಸ್ವಲ್ಪ ಕಡಿಮೆನೇ ಬರುತ್ತೆ. 600 ಸ್ಕ್ವೇರ್ ಫೀಟು ಅಂದರೆ ನಮಗೆ 30-40ಗೆ 1200 ಸ್ಕ್ವೇರ್ ಫೀಟ್ ಇರುತ್ತೆ. ಹಾಫ್ ಸೈಟಿಗೆ ನಿಮಗೆ 600 ಸ್ಕ್ವೇರ್ ಫೀಟ್ ಇರುತ್ತೆ. ಹಾಫ್ ಸೈಟಿಗಿಂತ ಇನ್ನೂ ಕಡಿಮೆ ಬರುತ್ತೆ. 450 ಸ್ಕ್ವೇರ್ ಫೀಟ್ ಏನೋ ಬರುತ್ತೆ ಅಷ್ಟೇ. ಅಂದರೆ ಸಿಂಗಲ್ BHK ಸ್ವಲ್ಪ ತೀರಾ ಕಡಿಮೆನೇ ಸ್ಪೇಷಿಯಸ್ ಆಗಿರುತ್ತೆ. ಅಂದರೆ ಒಂದು ಮಂಚ ಹಾಕ್ಬೋದು, ಒಂದು ಫ್ಯಾಮಿಲಿ, ಒಂದು ಮಗು, ಹೆಂಡತಿ ಇರ್ಬೋದು ಅಷ್ಟು. ನಾನು ಒಳಗಡೆ ನಿಮಗೆ ತೋರಿಸಿದ್ದೀನಿ ಎಲ್ಲ ಡೀಟೇಲಿಂಗಾಗಿ. ಹಾಗಾಗಿ ತುಂಬ ಚಿಕ್ಕದು ಬರುತ್ತೆ. ಡಬಲ್ BHK ನಿಮಗೆ 650 ಸ್ಕ್ವೇರ್ ಫೀಟ್ ಏನೋ ಬರುತ್ತೆ. ಬಟ್ ಅದು ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ಬಟ್ ಅದು ರೂಮ್ಗಳೆಲ್ಲ ಚಿಕ್ಕದಾಗೇ ಇರುತ್ತೆ. ಮತ್ತು ನೆಕ್ಸ್ಟ್ ಕ್ವಶನ್ನು ತುಂಬ ಕಾಮನ್ ಕ್ವಶನ್ ಏನಂದರೆ, ಮೇಡಮ್ ನಿಮ್ಮ ನಂಬರ್ನ ನಾನು ಹಾಕಿ ಸ್ಕ್ರೀನಲ್ಲಿ ಅಂತ. ದಯವಿಟ್ಟು ಅದನ್ನೊಂದಾಗಿ ಕೇಳೋಕ್ಕೆ ಹೋಗಬೇಡಿ. ಯಾಕಂದರೆ ಇನ್ಸ್ಟಾಗ್ರಾಮಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ನಂಬರ್ಗಳನ್ನ ಹಾಕಿದ್ರೆ ತುಂಬ ಪ್ರಾಬ್ಲಮ್ಸ್ಗಳಾಗುತ್ತೆ. ನಾನು ಫೇಸ್ ಮಾಡಿದ್ದೀನಿ ಅದನ್ನು. ಇವಾಗ ಯೂಟ್ಯೂಬ್ ಬೇಡ ಬಿಡಿ, ಇನ್ಸ್ಟಾಗ್ರಾಮಲ್ಲಿ ಯಾವತ್ತಲ್ಲಿ ಎಷ್ಟೊತ್ತಲ್ಲಿ ಕಾಲ್ಸ್ ಬರುತ್ತೆ, ಎಷ್ಟೊತ್ತಲ್ಲಿ ಮೆಸೇಜ್ ಬರುತ್ತೆ, ಅದು ಎಂದೆಂಥ ಮೆಸೇಜ್ ಬರುತ್ತೆ ಅಂತ ನನಗಷ್ಟೇ ಗೊತ್ತಿರುತ್ತೆ. ಇದು ಪಬ್ಲಿಕ್ ಅಕೌಂಟ್ ಇರೋರಿಗೆ ಮಾತ್ರ ಗೊತ್ತಿರುತ್ತೆ. ಹಾಗಾಗಿ ಲಾಸ್ಟ್ ಟೈಮು ಒಂದು ಹಿಂಗೆ ಆಯಿತು. ಹಾಗಾಗಿ ನಾನು ಸುಮ್ಮನೆ ಮಧ್ಯರಾತ್ರಿ ಎಲ್ಲ ಸುಮ್ಮನೆ ಕಾಲ್ ಮಾಡ್ತಿರ್ತಾರೆ. ಸದ್ಯಕ್ಕೆ ನನ್ನ ಹತ್ರ ತೀರಾ ಪರ್ಸ್ನಲ್ ನಂಬರ್ ಒಂದೇ ನಂಬರ್ ಇರೋದು. ಹಾಗಾಗಿ ದಯವಿಟ್ಟು ನಂಬರ್ನ ಕೇಳಕ್ಕೆ ಹೋಗಬೇಡಿ. ನಂಬರ್ನ ನಾನು ಹಾಕಲ್ಲ, ನೀವು ಯಾವುದೇ ಕಾರಣಕ್ಕೂ ನನ್ನ ನಂಬರ್ನ ಹಾಕಲ್ಲ. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ನನಗೆ
ಇನ್ಸ್ಟಾಗ್ರಾಮಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ನನಗೆ ಕ್ವಶನ್ಸ್ನ ಕೇಳಿದ್ರೆ ದಯವಿಟ್ಟು ನಾನು ಎಲ್ಲದಕ್ಕೂ ಆನ್ಸರ್ ಮಾಡೇ ಮಾಡ್ತೀನಿ. ಆಗಿಲ್ಲ ಅಂದರೆ ನಾನು ಇನ್ನೊಂದು ವಿಡಿಯೋದಲ್ಲಿ ಇದು ಫುಲ್ ಆನ್ಸರ್ ಮಾಡ್ತೀನಿ. ದಯವಿಟ್ಟು ಯಾರು ಕೇಳೋಕ್ಕೆ ಹೋಗಬೇಡ್ರಿ. ಇನ್ನೊಂದು ಏನಾಗುತ್ತೆ ಅಂದರೆ ನಾವು ಇವಾಗ ಒಂದು ನಂಬರ್ ಹಾಕ್ತೀವಿ, ಹಾಕಿದ್ಮೇಲೆ ನಾವು ನೀವು ಅಪ್ಲೈ ಮಾಡಿಕೊಡಿ ಮೇಡಮ್ ಅಂತ ಕೇಳ್ತಾರೆ. ತುಂಬ ಜನ ನನ್ನ ಮೆಸೇಜ್ ಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ. ತುಂಬ ಜನ ಹಂಗೆ ಕೇಳ್ತಾರೆ, ಮೇಡಮ್ ಅಪ್ಲೈ ಮಾಡಿಕೊಡಿ ನಮಗೂ ಅಂತ ಹೇಳ್ಬಿಟ್ಟು. ಆವಾಗ ಸುಮ್ಮನೆ ಪ್ರಾಬ್ಲಮ್ಗಳಾಗುತ್ತೆ. ಆಮೇಲೆ ನಾವು ಇದನ್ನು ದುಡ್ಡು ಕೊಟ್ಟಿದ್ವಿ ಅವ್ರಿಗೆ ಕಾಲ್ ಮಾಡಿದ್ವಿ, ಅವ್ರು ಹಿಂಗೆ ಹೇಳಿದ್ರು ಹಂಗೆ ಹೇಳಿದ್ರು, ದುಡ್ಡು ಕೊಟ್ಟಿದ್ವಿ. ಇದೆಲ್ಲ ನನಗೆ ಯಾವುದೂ ಬೇಡ. ಯಾಕಂದರೆ ನಾನು ನಿಜವಾಗ್ಲೂ ಅದಕ್ಕೆಲ್ಲ ರಿಸ್ಕ್ ತೊಗೊಳಕ್ಕೆ ಹೋಗೋಕ್ಕೆ ಇಷ್ಟನೇ ಇಲ್ಲ. ನೀವು ಡೈರೆಕ್ಟಾಗಿ ಹೋಗಿ ಕಾವೇರಿ ಭವನಲ್ಲಿ ವಿಚಾರಿಸಿ ಅಂತ ನಾನು ಅವತ್ತಿಂದನೂ ಹೇಳ್ತಿದ್ದೀನಿ, ಇವತ್ತೂ ಹೇಳ್ತಿದ್ದೀನಿ. ಡೈರೆಕ್ಟಾಗಿ ಹೋಗಿ ಕಾವೇರಿ ಭವನಲ್ಲಿ ವಿಚಾರಿಸಿ ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನ ನೀವು ಕರೆಕ್ಟಾಗಿ ಇನ್ವೆಸ್ಟ್ ಮಾಡಿ. ಇಷ್ಟೇ ನಾನು ಕೇಳ್ಕೊಳ್ಳೋದು. ಮತ್ತು ನಾನು ಅಂತಲ್ಲ, ಬೇರೆ ಯಾರಿಗೂ ಅಷ್ಟೇ, ನನ್ನ ಯೂಟ್ಯೂಬ್ ಅಕೌಂಟಲ್ಲಿ ಮತ್ತು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ತುಂಬ ಜನ ಅವ್ರ ನಂಬರ್ಗಳ್ನ ಹಾಕ್ತಾರೆ. ಈ ನಂಬರಿಗೆ ಕಾಲ್ ಮಾಡಿ ನಾನು ನಿಮಗೆ ಹಾಕ್ಕೊಡ್ತೀನಿ. ನನಗೆ ಎಷ್ಟೋ ಮೆಸೇಜ್ಗಳನ್ನ ಡಿಲೀಟ್ ಮಾಡಿದ್ದೀನಿ, ಕಮೆಂಟ್ಗಳನ್ನ ಡಿಲೀಟ್ ಮಾಡಿದ್ದೀನಿ. ಅವ್ರ ನಂಬರ್ನ ಮೆನ್ಷನ್ ಮಾಡ್ತಾರೆ, ಈ ನಂಬರ್ಗೆ ಕಾಲ್ ಮಾಡಿ ನಾನು ಡೀಟೇಲ್ಸ್ ಹೇಳ್ತೀನಿ, ಈ ನಂಬರಿಗೆ ಕಾಲ್ ಮಾಡಿ ನಾನು ಅಪ್ಲೈ ಮಾಡ್ಕೊಡ್ತೀನಿ ಅಂಥವ್ರನ್ನೆಲ್ಲ ನಂಬಲಿಕ್ಕೆ ಹೋಗ್ಬೇಡಿ. ನಾನೇ ಎಷ್ಟೊಂದು ನಂಬರ್ಗಳ್ನ ನಾನು ಡಿಲೀಟ್ ಮಾಡಿದ್ದೀನಿ. ಮತ್ತು ಇನ್ನೊಂದು ಏನು ಗೊತ್ತಾ, ನಾವು ಏನು ಮಾಡಿಲ್ಲ ಏನಿಲ್ಲ, ಬಟ್ ಒಂದು ಯಾರಿಗೋ ಒಬ್ರಿಗೆ ಒಳ್ಳೆಯದಾಗುತ್ತೆ ಅಂತಂದರೆ ನಿಜವಾಗ್ಲೂ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ನನಗೆ ದಿನಕ್ಕೆ ಒಂದು 7-8 ಮೆಸೇಜ್ ಆದರೂ ಬಂದೇ ಬರುತ್ತೆ. ಮೇಡಮ್ ನಾನು ನಿಮ್ಮ ವಿಡಿಯೋನ ನೋಡಿ ಇನ್ವೆಸ್ಟ್ ಮಾಡಿದೆ ಮೇಡಮ್, ಹೋಗಿ ನಾನು ಅಪ್ಲೈ ಮಾಡಿದೆ ಮೇಡಮ್, ಇವತ್ತು ಅಪ್ಲೈ ಮಾಡಿದೆ ಅಂತಂದು ಇವತ್ತಿನ ಯಾರೇ ಹೇಳಿದ್ದಾರೆ, ವಾಯ್ಸ್ ಮೆಸೇಜ್ ಹಾಕಿದ್ದಾರೆ. ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ಯಾರಿಗೋ ಒಬ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ಲೇಔಟ್ಗಳಿಗೆ ಹೋದಾಗಲೂ ಅಷ್ಟೇ ನನಗೆ ತುಂಬ ಜನ ಸಿಕ್ಕಿನೂ ನನಗೆ ಕಮೆಂಟ್ ಹೇಳಿದ್ದಾರೆ, ಮೇಡಮ್ ನಿಮ್ಮ ವಿಡಿಯೋ ನೋಡ್ಕೊಂಡೆ ನಾವು ಲೊಕೇಶನ್ ನೋಡೋಕೆ ಬಂದ್ವಿ, ನಿಮ್ಮ ವಿಡಿಯೋ ನೋಡ್ಕೊಂಡು ನಾನು ಬುಕ್ ಮಾಡಿದೆ, ನನ್ನ ಫ್ರೆಂಡ್ ತೋರ್ಸೋಕ್ಕೆ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು. ನಾನು ಯಾವುದೋ ಒಂದು ಲೇಔಟ್ಗೆ ಹೋಗಿದ್ನಪ್ಪ ಮೊನ್ನೆ, ಗಾಣಿಗರಳ್ಳಿ ಹೋಗಿದ್ದಾಗ ಪಾಪ ಅವ್ರು ಸಿಕ್ಕಿ ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಗೊತ್ತಾ ಆಟೋದವರು. ತುಂಬ ಖುಷಿ ಆಯಿತು ನನಗೆ. ಸೊ ಹಂಗಿದ್ದಾಗ ನನಗೆ ನಂಬಿಕೆ ಕಳ್ಕೊಳ್ಳೋಕ್ಕೆ ನಿಜವಾಗ್ಲೂ ಇಷ್ಟ ಇಲ್ಲ. ಹಾಗಾಗಿ ತೀರಾ ಪರ್ಸ್ನಲ್ ನಂಬರ್ನ ಯಾರು ಕೇಳೋಕ್ಕೆ ಹೋಗ್ಬಿಟ್ರಿ. ನಿಮ್ದು ಏನೇ ಡೌಟ್ಸ್ ಇದ್ರೂ ನಾನು ಕಮೆಂಟ್ ಮಾಡಿ. ಇನ್ನೊಂದು ಏನಾಗುತ್ತೆ ಅಂದರೆ ಯಾರೋ ಸುಮ್ಮನೆ ಟಾರ್ಗೆಟ್ ಮಾಡೋದು, ಫ್ರಾಡು ಸ್ಕ್ಯಾಮ್ ಇದೆಲ್ಲ. ಯಾರೋ ಒಬ್ಬ ಅವನೇ, ಅದು ಐಡಿ ನಾನು ತಿಮ್ಮೇಶ್ ಅಂತನೋ ತಿಪ್ಪಣ್ಣ ಅಂತಲೋ ಏನೋ ಒಂದು ಐಡಿ ಇದೆ. ಆ ಮನುಷ್ಯ ಯಾವಾಗ ಬಂದು ಕಮೆಂಟ್ ಹಾಕೋದು, ಸ್ಕ್ಯಾಮ್ ಇದು, ನಿಮ್ಮ ಪರ್ಸ್ನಲ್ ನಂಬರ್ ಕೊಡಿ, ಇಲ್ಲ ಅಂದರೆ ಇದು ಸ್ಕ್ಯಾಮು, ನಾನು ಮಾತಾಡಬೇಕು, ನಿಮ್ಮ ಪರ್ಸ್ನಲ್ ನಂಬರ್ ಕೊಡಿ, ನನ್ನ ಪರ್ಸ್ನಲ್ ನಂಬರ್ ಕಟ್ಕೊಂಡು ಇವ್ನಿಗೆ ಏನಾಗಬೇಕು ಹಂಗೆಲ್ಲ ಕೇಳ್ತಾರೆ. ಫ್ರಾಡ್ ಅಂತ ಹೇಳ್ತಾರೆ. ಸುಮ್ಮನೆ ಹೋಗಿ ಪುಣ್ಯಾತ್ಮರು ಹೋಗಿ ನೋಡೋಕ್ಕೆ, ಅಲ್ಲಿವರೆಗೂ ಹೋಗೋಕ್ಕೆ ಭಾರ ಇವ್ರುಗಳಿಗೆ. ಹೋಗಿ ನೋಡಿ ಇದರಲ್ಲಿ ಏನಾದರೂ ನನಗಿಷ್ಟು ದುಡ್ಡು ಹಾಕಿ ನೀವು ತೊಗೊಳ್ಳೋಕ್ಕೆ ನಾನು ಹೆಲ್ಪ್ ಮಾಡ್ತೀನಿ ಆ ಥರ ಎಲ್ಲೂ ಮೆನ್ಷನ್ ಮಾಡಿಲ್ಲ. ನಾನು 1000 ಸಲ ಹೇಳಿದ್ದೀನಿ, ಹೋಗಿ ನೀವೇ ಎನ್ಕ್ವೈರಿ ಮಾಡಿ ತೊಗೊಳ್ಳಿ ಅಂತ ಹೇಳ್ಬಿಟ್ಟು. ಸೊ ಇಂಥ ಸ್ಕ್ಯಾಮು ಅಂತ ಹೇಳೋರ್ಗೆ ಏನು ಮಾಡೋದು ಹೇಳ್ರಿ ನಾವು. ಎಷ್ಟು ಜನ ತಾಂಡಿರೋರು ಅಂದರೆ ಸ್ಕ್ಯಾಮ್ಗಳ ದಡ್ರ. ಹಿಂಗೆ ನಮ್ಮ ಜನ ಏನೋ ಒಂದು ಹೆಲ್ಪ್ ಮಾಡೋಕ್ಕೆ ಹೋದರೆ ಯಾವ ಥರ್ಡ್ ಕ್ಲಾಸ್ ವೀಡಿಯೋಗಳ್ನೆಲ್ಲ ನೋಡಿ, ಥರ್ಡ್ ಕ್ಲಾಸ್ ವೀಡಿಯೋಗಳಿಗೆಲ್ಲ ಲೈಕ್ ಮಾಡಿ, ಆ ಥರ್ಡ್ ಕ್ಲಾಸ್ ವೀಡಿಯೋಗಳೆಲ್ಲ ಅಷ್ಟಷ್ಟು ವ್ಯೂಸ್ ಹೋಗುತ್ತೆ. ನಾವೇನಾದರೂ ಯೂಸ್ಫುಲ್ಲಾಗಿರೋ ವೀಡಿಯೋಸ್ಗಳ್ನ ಹಾಕಿದ್ರೆ ನೋಡೋರೆ ದಿಕ್ಕಿರಲ್ಲ, ಅದು ಯಾರಿಗೂ ಬೇಕಾಗೂ ಇರಲ್ಲ. ಯೂಸ್ಫುಲ್ ಆಗೋ ವೀಡಿಯೋಸು ಯಾರಿಗೂ ಬೇಕಾಗಿ ಇರಲ್ಲ. ಅದಕ್ಕೆ ಕೆಟ್ಟ ಕಮೆಂಟ್ ಬೇರೆಯ. ಕೆಟ್ಟದಾಗಿ ವೀಡಿಯೋ ಮಾಡೋರಿಗೆ ವಾ ಸೂಪರ್, ಯಪ್ಪ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಬರೀ ಅದೇನೆ, ವಾ ಸೂಪರ್ ನೈಸ್ ಈ ಥರ ಮೆಸೇಜ್ ಮಾಡ್ತಾರೆ. ಕೆಟ್ಟದಾಗಿ ರೀಲ್ಸ್ ಮಾಡೋರಿಗೆ ನಾವು ಏನೋ ಒಂದು ಇನ್ಫಾರ್ಮೇಷನ್ನ ಕೊಡೋಣ ಜನಕ್ಕೆ, ನಮ್ಮ ಜನ ಒಳ್ಳೇದಾಗಲಿ ನಮ್ಮ ಜನಕ್ಕೆ ಅಂತ ನಾವು ಹೋದರೆ ನಮ್ಗೆ ಈ ಥರ ಕಮೆಂಟ್ ಹಾಕ್ತಾರೆ. ಅದೊಂದೇ ಕಮೆಂಟ್ಗಳೇ ಸಾಕು ನಮಗೆ. ನಾನು ಪರ್ಸ್ನಲ್ ನಂಬರ್ನ ಕೊಡಲ್ಲ. ದಯವಿಟ್ಟು ನೀವು ಏನೇ ಇದ್ರೂ ನನಗೆ ಇದೇ ವಿಡಿಯೋದಲ್ಲಾಗಲಿ ಅಥವಾ ಇನ್ಸ್ಟಾಗ್ರಾಮಲ್ಲಾಗಲಿ ಎಲ್ಲೇ ಮೆಸೇಜ್ ಮಾಡಿದ್ರು ನಾನು ಒಂದು ಮೆಸೇಜ್ನೂ ಮಿಸ್ ಮಾಡ್ದಲೇ ಓದ್ತೀನಿ. ನಿಮ್ಮೆಲ್ಲ ಮೆಸೇಜ್ಗೂ ನಾನು ಲೈಕ್ ಮಾಡೇ ಮಾಡ್ತೀನಿ. ಯಾಕಂದರೆ ನೀವು ಇಷ್ಟೆಲ್ಲ ನನಗೆ ಪ್ರೀತಿ ಕೊಟ್ಟಿದ್ದೀರ ಅಂದಮೇಲೆ ನಾನು ನಿಮಗೆ ಮಾತಾಡಲೇಬೇಕಲ್ವ, ಪ್ರೀತಿ ಕೊಡಲೇಬೇಕಲ್ವ. ಹಾಗಾಗಿ ನೀವು ಯಾವುದೇ ಯಾವುದೇ ರೀತಿ ಕ್ವಶನ್ಸ್ ಕೇಳಿದ್ರು ನಾನು ಇನ್ಫಾರ್ಮ್ ಮಾಡೇ ಮಾಡ್ತೀನಿ. ಯಾಕಂದರೆ ಹೆಣ್ಮಕ್ಳು ನಂಬರ್ನ ಸ್ಕ್ರೀನ್ ಮೇಲೆ ಹಾಕೋಕ್ಕಾಗಲ್ಲ ಅಂತ ಅಷ್ಟೇ, ತೀರಾ ನಂದು ಪರ್ಸ್ನಲ್ ನಂಬರ್ ಒಂದೇ ಇರೋದ್ರಿಂದ ಹಾಕೋಕ್ಕಾಗಲ್ಲ ಅಂತ ಅಷ್ಟೇ ನಾನು ನಂಬರ್ ಕೊಟ್ಟಿಲ್ಲ.
ನಿಮ್ದೇನೇ ಕ್ವಶನ್ಸ್ ಇದ್ರೂ ನಾನು ಆನ್ಸರ್ ಮಾಡೇ ಮಾಡ್ತೀನಿ. ಯಾರಿಗೂ ಆನ್ಸರ್ ಮಾಡಿದ್ರೆ ಇಲ್ಲವೇ ಇಲ್ಲ. ಸೊ ನೆಕ್ಸ್ಟು ನಾನು ತುಂಬ ವೀಡಿಯೋಸು ಇನ್ನೂ ಬ್ಯಾಲೆನ್ಸ್ ಇದೆ, ಪೆಂಡಿಂಗ್ ಇದೆ ಮಾಡೋದು. ಅದನ್ನು ಈ ಮಂತ್ ಮುಗಿಸ್ಬಿಡ್ಬೇಕು. ಯಾಕಂದರೆ ಆಷಾಢ ಅಲ್ವಾ, ಆಷಾಢದಲ್ಲೆಲ್ಲ ಕೆಲಸ ಇರಲ್ಲ. ಹಾಗಾಗಿ ಆಷಾಢದಲ್ಲೆಲ್ಲ ವೀಡಿಯೋಸ್ನ ಮಾಡಿಟ್ಟು ಆಮೇಲೆ ನಿಧಾನಕ್ಕೆ ವಾಯ್ಸ್ ಓವರ್ ಎಡಿಟಿಂಗ್ ಎಲ್ಲ ಮಾಡಿ ಆಮೇಲೆ ನಿಮಗೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಮತ್ತು ಇನ್ನೊಂದೇನಪ್ಪ ಅಂದರೆ ನಮ್ಮದು ಈವೆಂಟಿಂದ ಇವಾಗ ಬರೋ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಆರ್ಡರ್ಸ್ ಕೂಡ ತಗೊತಿದ್ದೀವಿ. ಏನಂದರೆ ಫ್ಲವರ್ ಡೆಕೋರೇಷನ್ದು. ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ, ನಾವು ಮಾಡಿಸ್ಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ನನಗೆ DM ಅಥವಾ ನಿಮ್ಮ ನಂಬರ್ನ ಮೆಸೇಜ್ ಮಾಡಿ. ನಮ್ಮ ಸ್ಟಾಫ್ ಯಾರಾದರೂ ನಿಮಗೆ ಕಾಲ್ ಮಾಡ್ತಾರೆ. ಇದನ್ನು ಹೇಳಬೇಕಿತ್ತು. ಅಂದರೆ ಇವಾಗೆಲ್ಲ ಸ್ವಲ್ಪ ಫ್ರೀ ಅಲ್ವಾ, ಹಂಗಾಗಿ ಎಲ್ಲ ವೀಡಿಯೋಸ್ನ ಮಾಡಿಟ್ಟು ನಾನು ನೆಕ್ಸ್ಟ್ ಒಂದೊಂದೇ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಯಾರಿಗಾದ್ರೂ ಏನಾದರೂ ಕ್ವಶನ್ಸ್ ಇದ್ದರೆ ದಯವಿಟ್ಟು ಮಿಸ್ ಮಾಡ್ದಲೇ ಕಮೆಂಟಲ್ಲಿ ಹಾಕಿ, ಇಲ್ಲ ಇನ್ಸ್ಟಾಗ್ರಾಮ್ ಪೇಜಲ್ಲಾದರೂ ಮೆನ್ಷನ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಮತ್ತು ಇನ್ನು ಸೈಬರ್ ಸೆಂಟ್ರಲ್ಲಿ 2 BHKದು ಓಪನ್ ಆಯ್ತಿಲ್ಲ ಮೇಡಮ್ ಅಂತ ತುಂಬ ಜನ ಹೇಳ್ತಾ ಇದ್ದೀರಾ. 2 BHKದು ಏನಂದರೆ ಸರ್ವರು ಡೌನ್ ಇರುತ್ತೆ. ಯಾರೋ ಒಬ್ಬರು ಮೊನ್ನೆ ಮೆಸೇಜ್ ಮಾಡಿದರು, ಇಲ್ಲ ಮೇಡಮ್ ನಾನು ಅಪ್ಲೈ ಮಾಡಿದೆ ಅಂತ ಹೇಳ್ಬಿಟ್ಟು. ಅವ್ರಿಗೆ ಕೇಳಿದೆ, ನನಗೆ ಸರ್ವರ್ ಕರೆಕ್ಟಾಗಿತ್ತು ಸರ್ ಅಂತ. ಸರ್ವರ್ ಸಿಕ್ತು ಮೇಡಮ್, ನಾನು ಅಪ್ಲೈ ಮಾಡಿದೆ ಅಂತ ಹೇಳಿದ್ರು. ಸೊ ನಿಧಾನಕ್ಕೆ ತಾಳ್ಮೆಯಿಂದ ನೋಡಿ, ಇಲ್ಲ ಸೈಬರ್ ಸೆಂಟರ್ಗೆ ಹೋಗಿ ವಿಚಾರಿಸಿ, ಇಲ್ಲ ಕಾವೇರಿ ಭವನ್ಗೆ ಹೋಗಿ ವಿಚಾರಿಸಿ. ಸೈಬರ್ ಸೆಂಟ್ರಲ್ಲಿ ನಿಮಗೆ ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ಸ್ವಲ್ಪ ಸೈಬರ್ ಸೆಂಟ್ರಲ್ಲೂ ಸ್ಲೋ ಆಗುತ್ತೆ. ನೋಡಿ ನಿಧಾನಕ್ಕೆ ಅಪ್ಲೈ ಮಾಡಿ. ಎಲ್ಲದಕ್ಕೂ ಸೇಮ್ ಡಾಕ್ಯುಮೆಂಟ್ಸೇನೆ. ನಾನಿವಾಗ ಏನೇನು ಡಾಕ್ಯುಮೆಂಟ್ಸ್ ಹೇಳಿದ್ದೀನಿ ಅಷ್ಟು ಡಾಕ್ಯುಮೆಂಟ್ಸು ಸೇಮ್ 2 BHKಗೂ ಇರುತ್ತೆ. 2 BHKನೂ ಅಷ್ಟೇ ತುಂಬ ಸಕ್ಕತ್ತಾಗಿದೆ 2 BHK ಮನೆಗಳಂತೂ. ಸೊ ಯಾರೆಲ್ಲ ಯಾವುದೆಲ್ಲ ನೋಡ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಯಾರಿಗಾದರೂ ನಿಮಗೆ ಇನ್ನೇನಾದರೂ ಇನ್ಫಾರ್ಮೇಷನ್ ಬೇಕಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡಿ. ನಾನು ಎಲ್ಲದಕ್ಕೂ ಆನ್ಸರ್ ಮಾಡೇ ಮಾಡ್ತೀನಿ. ನಿಮ್ಮ ಪ್ರತಿಯೊಂದು ಮೆಸೇಜಸ್ಗಳ್ನು ಓದ್ತೀನಿ. ದಯವಿಟ್ಟು ಮೆಸೇಜ್ ಮಾಡಿ ಅಂತ ಹೇಳ್ತೀನಿ. ಇದೇ ಥರ ವೀಡಿಯೋಗೋಸ್ಕರ ನನ್ನ ಫಾಲೋ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.